ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾಗಿರುವಂತಹ ಯದುವೀರ್ ಒಡೆಯರ್ ಅವರು ಈಗ ದೇವಾಲಯಗಳು ಮತ್ತು ಮಠಮಾನ್ಯಗಳಿಗೆ ಓಡಾಡ್ತಾ ಇದ್ದಾರೆ. ಯದುವೀರ್ ಟೆಂಪಲ್ ರನ್ ಆದಿಚುಂಚನಗಿರಿ ಮಠಕ್ಕೆ ಭೇಟಿ ನೀಡಿದ್ದಾರೆ. ಯದುವೀರ್ ಒಡೆಯರ್ ಆದಿಚುಂಚನಗಿರಿ ಮಠ ಕಾಲಭೈರವೇಶ್ವರನಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ. ಯದುವೀರ್ ನಿರ್ಮಲಾನಂದ ಶ್ರೀಗಳ ಆಶೀರ್ವಾದವನ್ನು ಕೂಡ ಯದುವೀರ್ ಒಡೆಯರ್ ಅವರು ಪಡೆದಿದ್ದಾರೆ. ಮೈಸೂರು ಕ್ಷೇತ್ರ ಇನ್ನು ತುಮಕೂರು ಅಭ್ಯರ್ಥಿ ಸೋಮಣ್ಣ ಅವರು ಕೂಡ ಆದಿಚುಂಚನಗಿರಿ ಮಠಕ್ಕೆ ಭೇಟಿ ಕೊಟ್ಟಿದ್ದಾರೆ. ಅಂದರೆ ಸಾಮಾನ್ಯವಾಗಿ ಚುನಾವಣೆ ಘೋಷಣೆಯಾಗಿ ಅಭ್ಯರ್ಥಿಗಳು ಫೈನಲ್ ಆದಾಗ ಎಲ್ಲರ ಆಶೀರ್ವಾದ ಬೇಕಾಗುತ್ತೆ. ಪರ್ಟಿಕ್ಯುಲರ್ಲಿ ಮಠಮಾನ್ಯಗಳಿಗೆ ಭೇಟಿ ಕೊಡ್ತಕ್ಕಂಥದ್ದು, ಮಠಾಧೀಶರ ಆಶೀರ್ವಾದವನ್ನು ಪಡಿತಕ್ಕಂಥದ್ದು ಇವೆಲ್ಲವೂ ಕೂಡ ನಡೆಯುತ್ತೆ. ದೃಶ್ಯದಲ್ಲಿ ತಾವೀಗ ನೋಡ್ತಾ ಇದ್ದೀರಾ, ಕಾಲಭೈರವೇಶ್ವರನ ಪೂಜೆಯನ್ನು ಮಾಡಿ ಸ್ವತಃ ನಿರ್ಮಲಾನಂದ ಶ್ರೀಗಳೇ ತೀರ್ಥ ಪ್ರಸಾದವನ್ನು ಯದುವೀರ್ ಒಡೆಯರ್ ಅವರಿಗೆ ಕೊಡ್ತಾ ಇರ್ತಕ್ಕಂಥದ್ದನ್ನು ಗಮನಿಸ್ತಾ ಇದ್ದೀರಾ. ಮತ್ತೊಂದು ಕಡೆ ವಿ ಸೋಮಣ್ಣ ಅವರು ಕೂಡ ಮಠಕ್ಕೆ ಇವತ್ತು ಭೇಟಿ ಕೊಟ್ಟು ದೇವರ ದರ್ಶನ ಪಡೆದು ಶ್ರೀಗಳ ಆಶೀರ್ವಾದವನ್ನು ಪಡೆದಿದ್ದಾರೆ. ಮಠಗಳಲ್ಲೂ ಅಷ್ಟೇ, ಯಾವುದೇ ಪಕ್ಷದ ಅಭ್ಯರ್ಥಿ ಬಂದರೂ ಕೂಡ ಮಠ ಎಲ್ರಿಗೂ ಕೂಡ ಓಪನ್ ಇದೆ. ದೃಶ್ಯದಲ್ಲಿ ತಾವೀಗ ಗಮನಿಸ್ತಾ ಇದ್ದೀರಾ, ಬೆಳ್ಳೂರು ಕ್ರಾಸ್ ಬಳಿ ಇರತಕ್ಕಂಥ ಆದಿಚುಂಚನಗಿರಿ ಮಠಕ್ಕೆ ಇವತ್ತು ಯದುವೀರ್ ಕೃಷ್ಣದತ್ತ ಒಡೆಯರ್ ಅವರು ಭೇಟಿ ಕೊಟ್ಟಿದ್ದಾರೆ. ಕಾಲಭೈರವೇಶ್ವರನ ದರ್ಶನವನ್ನು ಪಡೆದು ಶ್ರೀಗಳಿಂದ ಆಶೀರ್ವಾದವನ್ನು ಪಡೆದಿದ್ದಾರೆ. ಶ್ರೀಗಳು ಖುದ್ದು ಅವರೇ ದೇವಸ್ಥಾನಕ್ಕೆ ಹೋಗಿ ಕಾಲಭೈರವೇಶ್ವರನ ಪೂಜೆ ಮಾಡಿ ತೀರ್ಥ ಪ್ರಸಾದವನ್ನು ಕೊಟ್ಟು, ಯಾಕೆಂದರೆ ರಾಜವಂಶಸ್ಥರು ಸಹಜವಾಗಿ ಅವರಿಗೆ ಸಲ್ಲಬೇಕಾದ ಗೌರವ ಸಲ್ಲಲೇಬೇಕು. ಹಾಗಾಗಿ ಖುದ್ದು ನಿರ್ಮಲಾನಂದ ಶ್ರೀಗಳೇ ಬಂದು ಈ ಎಲ್ಲ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಿಕೊಟ್ಟಿದ್ದಾರೆ. ಜೊತೆಗೆ ಆಶೀರ್ವಾದವನ್ನು ಕೂಡ ಪಡೆದಿದ್ದಾರೆ ಯದುವೀರ್ ಒಡೆಯರ್ ಅವರು. ಇದಾದ ಬಳಿಕ ಸೋಮಣ್ಣ ಅವರು ಕೂಡ ಮಠಕ್ಕೆ ಭೇಟಿ ಕೊಟ್ಟು ಶ್ರೀಗಳ ಆಶೀರ್ವಾದವನ್ನು ಪಡೆದಿದ್ದಾರೆ. ಮಠಮಾನ್ಯಗಳ ಆಶೀರ್ವಾದವನ್ನು ಪಡೆದರೆ ಸಮುದಾಯಗಳ ಆಶೀರ್ವಾದವನ್ನು ಪಡೆದಂತೆ. ಹಾಗಾಗಿ ಇದು ಸಹಜ, ಎಲ್ಲ ಚುನಾವಣೆ ಸಂದರ್ಭಗಳಲ್ಲೂ ಕೂಡ ಇದೇ ಸಹಜ. ಹಾಗೆಯೇ ಮಠದ ವತಿಯಿಂದ ಶ್ರೀಗಳು ಯದುವೀರ್ ಒಡೆಯರ್ ಅವರಿಗೆ ಸನ್ಮಾನವನ್ನು ಕೂಡ ಮಾಡಿದ್ದಾರೆ. ಗೌರವ ಸಲ್ಲಿಕೆ, ರಾಜವಂಶಸ್ಥರಾಗಿರೋದ್ರಿಂದ ಅವರಿಗೆ ಗೌರವವನ್ನು ಸಲ್ಲಿಸಿ ಅವರಿಗೆ ಬೀಳ್ಕೊಡುಗೆಯನ್ನು ಕೊಟ್ಟಿದ್ದಾರೆ.